ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಗೋಧಿ ಮಾದಲಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀವಿ. ನಾವೀಗಾಗಲೇ ಕಡಲೆಬೇಳೆ ಮಾದಲಿನ ಯಾವ ರೀತಿ ಮಾಡೋದಂತ ತೋರಿಸಿವಿ. ಯಾರಾದರೂ ಕಡಲೆಬೇಳೆ ಮಾದಲಿ ಮಾಡೋರಿದ್ದಂದ್ರೆ ನಮ್ಮ ಚಾನೆಲ್ ಹೋಗಿ ಸರ್ಚ್ ಮಾಡಿ ನೋಡ್ಕೋಬೋದು ನೀವು. ಇವತ್ತು ಗೋಧಿ ಮಾದಲಿನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬನ್ನಿ. ಗೋಧಿ ಮಾದಲಿ ಮಾಡೋಕೆ ಫಸ್ಟ್ ಇಲ್ಲಿ ಒಂದು ಬೌಲ್ ನಳತಿಲೆ ನಾವು ಗೋಧಿ ಹಿಟ್ಟು ತೊಗೊಳಕತ್ತೀವಿ. ಇಲ್ಲಿ ಇದಕ್ಕೀಗ ಒಂದು ಅರ್ಧ ಕಪ್ನಷ್ಟು ರವೆ ಹಾಕೊಳಕತ್ತೀವಿ. ಬನ್ಸಿ ರವೆ ಅಥವಾ ಕೇಸರಿ ರವೆ ಅಂತೆಲ್ಲ ಆ ರವೆ ಅಳತಿಗೆ ಫಸ್ಟ್ ಗೋಧಿ ಹಿಟ್ಟಿಗೆ ಯಾವ ಬೌಲ್ ತೊಗೊಂಡಿರ್ತೀವಲ್ಲ ಅದೇ ಅಳತಿಲೇನ ಹಾಕೋತ ಹೋಗ್ಬೇಕು. ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಬನ್ಸಿ ರವೆ ಹಾಕೊಳಕತ್ತೀವಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, ಆಮೇಲೆ ಇದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕೊಳ್ಳೋದು. ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಏನು ತೊಗೊಂಡಿರ್ತಲ್ಲ ಇದನ್ನು ಹಂಗೆ ಹಾಕೊಳ್ಳೋ ಬದಲು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳೋಣ. ಇದನ್ನು ಎಣ್ಣೆದು ಏನು ಹಾಕಂಗಿಲ್ಲ, ಹಂಗೆ ಡ್ರೈ ಆಗಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಂಗೆ ಹಸಿದ ಕಡಲೆ ಹಿಟ್ಟು ಹಾಕೋಕ್ಕಿಂತ ಈ ರೀತಿ ಹುರಿದು ಹಾಕೊಂಡಿವಲ್ಲ ಸ್ವಲ್ಪ ಮಾದಲಿ ಕಂಪಾಕತ್ತೆ. ಒಂದು ಸ್ವಲ್ಪ ಒಂದು ಚಿಟಿಗೆಯಷ್ಟು ಉಪ್ಪು, ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಹಾಕೋತೀವಲ್ಲ ಆ ರೀತಿ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕೋಬೇಕು. ಅದಕ್ಕೆ ಎಣ್ಣೆನ ಕಾಯಿಸಿ ಹಿಟ್ಟಿಗೆ ಹಾಕೊಳ್ಳೋಣ. ಫಸ್ಟು ಕೈ ಒಳಗೆ ಎಲ್ಲ ಹಿಟ್ಟನ್ನೆಲ್ಲ ಪೂರ್ತಿ ಹೊಂದುವಂಗೆ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಆಗುವಂಗೆ ಗಟ್ಟಿ ಕಲಿಸ್ಕೋಬೇಕು. ಇದನ್ನು ಈಗ ನಾವು ಗೋಧಿ ಹಿಟ್ಲೆ ಮಾಡಕತ್ತೀವಿ ಅಂದ್ಕೊಳ್ಳಿ, ಈಗ ಮೇಲೆ ನಾವು ರವೆ ಕಡಲೆ ಹಿಟ್ಟು ಈ ರೀತಿ ಎಲ್ಲ ಹಾಕ್ಕೊಂಡಿವಿ. ಅಕಸ್ಮಾತ್ ನೀವು ಗಿರ್ನಿಗೆ ಹಾಕಿಸಿ 1 kg ಗಂಟಲೆ ಮಾಡೋರಿದ್ರಂದ್ರೆ 1 ಕಿಲೋ ಗೋಧಿಗೆ 1 ಗ್ಲಾಸ್ನಷ್ಟು ಅಥವಾ 1.5 ಗ್ಲಾಸ್ನಷ್ಟು ಕಡಲೆಬೇಳೆನ ಹುರಿದು ಆಮೇಲೆ ಒಂದು ಕಾಲು ಭಾಗದಷ್ಟು ಒಂದು ಕಾಲು ಲೋಟದಷ್ಟು ಅಕ್ಕಿನ ಹುರಿದು ಗಿರ್ನಿ ಹಾಕಿಸ್ಬೇಕು. ಅದಕ್ಕೆ ಮಾದಲಿ ಹಾಕ್ಸೋದನ್ನು ಬೇರೆ ರೀತಿ ಹಾಕಿ ಕೊಡ್ತಾರೆ ಅವ್ರು. ಹಿಟ್ಟು ಪೂರ್ತಿ ಸಣ್ಣಗೆ ಹಾಕಂಗಿಲ್ಲ, ಉರುಟಾಗಿ ಹಾಕಿ ಕೊಡ್ತಾರೆ ಗಿರ್ನಿ ಒಳಗೆಲ್ಲ. ಆ ರೀತಿ ಗಿರ್ನಿಗೆ ಹಾಕಿ ಮಾಡೋದ್ರಿಂದ ಅಲ್ಲಿ ರವೆ ಹಾಕೋ ಅವಶ್ಯಕತೆ ಬರೋಂಗಿಲ್ಲ ನಮ್ಗೆ, ಯಾಕಂದ್ರೆ ಅದನ್ನ ಉರುಟಾಗಿನೇ ಹಾಕಿ ಕೊಡ್ತಾರೆ ಹಿಟ್ಟವರು. ಅದಕ್ಕೆ ನಾವು ಬರೀ ಗೋಧಿ ಕಡಲೆಬೇಳೆ ಸ್ವಲ್ಪ ಅಕ್ಕಿ ಹಾಕಿ ಗಿರ್ನಿಗೆ ಹಾಕಿಸ್ಬೋದು. ಅದನ್ನು ಇಲ್ಲಿ ನಾವು ಅದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಳಕತ್ತೀವಿ ಅಂದ್ಕೊಳ್ಳಿ, ಗೋಧಿ ಹಿಟ್ಟು ತೊಗೊಂಡಿವಿ. ಅದಕ್ಕೆ ನಾವಿಲ್ಲಿ ರವಾನ ಮಿಕ್ಸ್ ಮಾಡ್ಕೊಳಕತ್ತೀವಿ. ಸ್ವಲ್ಪ ಗೋಧಿ ಹಿಟ್ಟು, ರವೆ, ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಗಟ್ಟಿ ಹಂಗೆ ಕಲಿಸ್ಕೋಬೇಕು. ಇದನ್ನು ಆಮೇಲೆ ಇದ್ರೆ ದೊಡ್ಡ ದೊಡ್ಡ ಉಳ್ಳಿ ಮಾಡಿಕೊಂಡು ಚಪಾತಿಗತ್ತೆ ಲಟ್ಟಿಸ್ಕೋಬೇಕು. ಚಪಾತಿಗಿಂತ ದಪ್ಪದಾಗಿ ಲಟ್ಟಿಸ್ಕೋಬೇಕು. ಇದನ್ನು ತಾಲಿಪಟ್ಟೆಲ್ಲ ಮಾಡ್ತೀವಲ್ಲ ಆ ರೀತಿ ದಪ್ಪದಾಗ ಲಟ್ಟಿಸ್ಬೇಕು. ಇದನ್ನು ಹಂಚಿನಾಗ ಹಾಕಿ 2 ಸೈಡು ಸ್ವಲ್ಪ ಕೆಂಪಾಗುವಂಗೆ ಬೇಯಿಸ್ಕೋಬೇಕು. ಇದನ್ನ ಇಲ್ಲಿ ಎಣ್ಣೆದು ಏನು ಹಚ್ಚಂಗಿಲ್ಲ, ಹಂಗೆ ಬೇಯಿಸ್ಬೇಕು. ಇದನ್ನು ಈ ರೀತಿ ಅರ್ಬಿಲೆ ಒತ್ತಿ ಚೆಂದಂಗೆ ಬೇಯಿಸ್ಕೋಬೇಕು. ಇದನ್ನ ಯಾಕಂದ್ರೆ ದಪ್ಪಾಗಿ ಲಟ್ಸಿರ್ತೀವಲ್ಲ ಒಳಗೆಲ್ಲ ಪೂರ್ತಿ ಬೇಯಬೇಕು, ಆ ರೀತಿಯಾಗಿ ಬೇಯಿಸ್ಕೋಬೇಕು. ಇದು ರೊಟ್ಟಿ ಬಿಸಿ ಇದ್ದಾಗನ ಸ್ವಲ್ಪ ಈ ರೀತಿ ಪೀಸ್ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇದನ್ನು ಭಾಳ ಸಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು, ರವೆ ಇರ್ತೈತಲ್ಲ ಆ ಸೈಜಿಗೆ ಬರಬೇಕು, ಆ ರೀತಿಯಾಗಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗನ ಇದನ್ನು ಹಾಕೊಂಡ್ಬಿಡ್ಬೇಕು. ಈ ರೀತಿ ಆಗುವಂಗೆ ಮಿಕ್ಸಿ ಹಾಕೋಬೇಕು. ಭಾಳ ಪೂರ್ತಿ ಸಣ್ಣಂಗೆ ಮಾಡ್ಕೊಳಂಗಿಲ್ಲ, ಇರ್ತಾರೆ ರವೆ ಬರಬೇಕು, ಆ ರೀತಿ ಪೌಡ್ರ್ ಮಾಡ್ಕೋಬೇಕು. ಅತಿ ಒಮ್ಮೆ ಬಿಸಿ ಇದ್ದಾಗನ ಹಾಕೋಬೇಡ್ರಿ, ಮೆತ್ತಗಾಗ್ಬಿಡ್ತೈತೆ ಅದು. ಸ್ವಲ್ಪ ಆರಿಸಿ ಒಂಚೂರು ಬಿಸಿ ಇರಬೇಕು, ಆ ಟೈಮ್ನಾಗ ರೊಟ್ಟಿನ ಇದ್ರೊಳಗೆ ಹಾಕಿ ಮಿಕ್ಸಿ ಒಳಗೆ ಹಾಕಿ ಪುಡಿ ಮಾಡ್ಕೋಬೇಕು. ಈ ರೀತಿ ಎಲ್ಲ ರೊಟ್ಟಿನೂ ಪುಡಿ ಮಾಡಿ ಇಟ್ಕೊಂಡಿವಿ. ಇದು ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಅಳತಿ ಇಲ್ಲಿ ನಾವು ಒಂದು ಗೋಧಿ ಹಿಟ್ಟು, ಇನ್ನೊಂದು ಅಳದ್ರೊಳಗೆ ಅರ್ಧ ಗೋಧಿ ಅರ್ಧ ರವೆ ಕೊಡಿಸಿ, ಅಂದರೆ ಒಟ್ಟು ಟೋಟಲಾಗಿ 2 ಬಟ್ಲದ್ದು ಅಳತಿಲೇ ಮಾಡಿದ್ದೀವಿ ನಾವೀಗ. ಇದು ಸೇಮ್ ಇದರಲ್ಲೇ ಸಮ ಹಾಕೊಳಕತ್ತೀವಿ. ನಾವು 2 ಬಟ್ಲು ಬೆಲ್ಲ ತೊಗೊಳಕತ್ತೀವಿ. ನೀವು ಸಕ್ಕರೆ ಬೆಲ್ಲಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕೋಬೋದು. ನೀವು ಬೆಲ್ಲನ ಈ ರೀತಿ ಕುಟ್ಟಿ ಮೆತ್ತಗೆ ಪುಡಿ ಮಾಡಿ ಇಟ್ಕೊಂಡಿವಿ. ಈಗ ಇದನ್ನ ಅಳತಿ ಮಾಡಿ ಹಾಕೊಳ್ಳೋದು. ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಬೆಲ್ಲ ಕೂಡಿಸ್ಬೇಕು. ಇದು ಕೈಲೇ ಮಿಕ್ಸ್ ಆಗಂಗಿಲ್ಲ ಸರಿಯಾಗಿ, ಅದಕ್ಕೆ ಈಗ ಎಷ್ಟು ಕೈಲೇ ಹಿಂಗೆ ಕೂಡಿಸ್ಕೊಂಡು ಒಂದೇ ಸುತ್ತ ಆಮೇಲೆ ಮಿಕ್ಸಿ ಜಾರ್ನೇ ಹಾಕಿ ತೆಗಿಬೇಕು. ಈ ರೀತಿ ಬೆಲ್ಲ ಕೂಡಿಸಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸುತ್ತ ಹಾಕಿದ್ರೆ ಪೂರ್ತಿ ಬೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗತ್ತೆ. ಅದಕ್ಕೆ ಈಗ ಬೆಲ್ಲ ಕೂಡಿಸಿದ್ಮೇಲೆ 1 ಸುತ್ತ ಮಿಕ್ಸಿಗೆ ಹಾಕಿ ತೆಗೆದಿವಲ್ಲ, ಈ ರೀತಿ ಕರೆಕ್ಟಾಗಿ ನೋಡಿರಿ ಬೆಲ್ಲ ಎಲ್ಲ ಕಡೆನೂ ಚೆಂದಂಗೆ ಕುಡ್ಕೊಂಡೈತೆ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ
ಒಂದು ಬಾಳ್ಗೆ ಒಳಗೆ ಒಂದು 2 ಸ್ಪೂನು ಎಳ್ಳು ತೊಗೊಂಡಿವಿ. ಎಳ್ಳು ಮತ್ತು ಕಸಕಸಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಬೇಕು. ಒಂದು 2 ಸ್ಪೂನು ಎಳ್ಳು ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಳ್ಳು ಮತ್ತು ಕಸಕಸಿ ಸ್ವಲ್ಪ ಕೆಂಪಾಗುವಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ತುರಿ ಹಾಕೋಬೇಕು. ಕೊಬ್ಬರಿನ ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡು ನೋಡಿರಿ, ಇಷ್ಟು ಸಣ್ಣದಾಗಿ ತುರಿದಿಟ್ಕೊಂಡ್ರೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕೊಳ್ಳಂಗಿಲ್ಲ ಅದು. ಈ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡಂಥ ಎಳ್ಳು ಕಸಕಸಿ ಕೊಬ್ಬರಿ ಏನೈತಿ ಪೂರ್ತಿ ಆರಿ ತಣ್ಣಗಾಗಬೇಕು. ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೇ ಸುತ್ತು, ಅಂದ್ರೆ ಕಸಕಸಿ ಫ್ಲೇವರು ಮಾದ್ಲಿ ಒಳಗೆ ಕುಡ್ಕೊಳ್ಳೋ ಸಲುವಾಗಿ ಒಂದು ಸುತ್ತು ಮಿಕ್ಸಿಗೆ ಹಾಕಿ ಮಾದ್ಲಿಗೆ ಹಾಕೊಳ್ಳೋಣ. ಈ ರೀತಿ ಒಂದೇ ಸುತ್ತು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಕಸಕಸಿ ಎಳ್ಳು ಕೊಬ್ಬರಿ, ಒಣ ಕೊಬ್ಬರಿ ಬೇಕಾದ್ರೆ ನೀವು ಹಂಗೆ ಸಣ್ಣದಾಗಿ ತುರ್ಕೊಂಡಿದ್ರೆ ಹಂಗೆ ಡೈರೆಕ್ಟಾಗಿನೂ ಹಾಕೋಬೋದು ನೀವು ಕೊಬ್ಬರಿ ಇದ್ರ ಮೇಲೆ, ಅದನ್ನ ಮಿಕ್ಸಿಗೆ ಹಾಕ್ಬೇಕಂತೇನಿಲ್ಲ. ಆಮೇಲೆ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದಂದ್ರೆ ಜಾಜಿಕಾಯಿ. ಈ ಜಾಜಿಕಾಯಿನ ಒಂದು ಸಣ್ಣ ಪೀಸ್ನ ಹೆರಿದಿಟ್ಕೊಂಡಿವಿ. ಹೆರಿಮಣಿ ಒಳಗೆ ಹೆರಿದ್ರಿಂದ ನೀವು ಈ ರೀತಿ ಸಣ್ಣದ ಪೌಡ್ರಾಗಿ ಬರ್ತದೆ ಅದು. ಅದನ್ನು ಇದ್ರೊಳಗೆ ಹಾಕೊಳಕತ್ತೀವಿ. ಏಲಕ್ಕಿ ಹಾಕ್ಕೊಂಡ್ರೆ ಜಾಜಿಕಾಯಿ ಹಾಕೋಬಾರ್ದು, ಯಾವುದ್ರ ಒಂದು ಹಾಕೋಬೇಕು, ಏಲಕ್ಕಿ ಅಥವಾ ಜಾಜಿಕಾಯಿ. ಅದರ ಮಾದ್ಲಿಗೆ ಜಾಸ್ತಿ ಟೇಸ್ಟ್ ಕೊಡೋದು ಜಾಜಿಕಾಯಿನ. ಈಗ ಒಂದು ಸಣ್ಣ ಇಷ್ಟು ತುಂಡು ಜಾಜಿಕಾಯಿನ ತೊಗೊಂಡು ಹೆರಿದಿದ್ವಿ. ಹೆರಿದ್ಮೇಲೆ ಆ ರೀತಿ ಪುಡಿಯಾಗಿ ಬಂದಿತ್ತು, ಅದನ್ನು ಮಿಕ್ಸ್ ಮಾಡ್ಕೊಂಡಿವಿ. ಈಗ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ಇಲ್ಲಿ ನಾವು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿವಿ. ಇನ್ನೊಂದು ಕೇರ್ ಬೀಜ ಅಂತ ಬರುತ್ತೆ, ಅದನ್ನು ಹಾಕ್ಕೊಂಡ್ರು ಭಾಳ ಟೇಸ್ಟ್ ಆಗ್ತದೆ ಮಾದ್ಲಿ. ಈಗ ಅದೆಲ್ಲ ಮಸಾಲೆ ಹೊಂದ್ಕೊಳ್ಳಂಗೆ ಚೆಂದಂಗೆ ಕೈಲೇ ಕಲಿಸ್ಬೇಕು. ಬೇಕಂದ್ರೆ ಇದಕ್ಕೆ ಮೇಲೂ ಸ್ವಲ್ಪ ಒಣ ಕೊಬ್ಬರಿನ ಹಾಕೋಬೋದು, ಆದರೆ ಒಣ ಕೊಬ್ಬರಿ ಜಾಸ್ತಿ ಹಾಕೋದ್ರಿಂದ ಭಾಳ ದಿನ ಇಡೋಕ್ಕಾಗೋದಿಲ್ಲ ಇದನ್ನ, ಅದಕ್ಕೋಸ್ಕರ ಸ್ವಲ್ಪ ಹಾಕಿವಿ ನಾವು ಒಣ ಕೊಬ್ಬರಿನ. ಈಗ ಹೆಲ್ದಿ ಆದಂಥ ಮಾದ್ಲಿ ರೆಡಿ ಆಗೈತಿ. ಇದು ಸ್ವಲ್ಪ ಆರಿದ ಮೇಲೆ ಒಂದು ಡಬ್ಬಿ ಒಳಗೆ ಹಾಕಿಟ್ಕೋಬೋದು ನಾವೀಗ. ರುಚಿಯಾದಂಥ ಗೋಧಿ ಮಾದ್ಲಿ ರೆಡಿ ಆಗೈತಿ. ಈ ಸಲ ಸಂಕ್ರಾಂತಿ ಈ ರೀತಿ ಮಾದ್ಲಿನ ಟ್ರೈ ನೋಡ್ರಿ. ರೆಸಿಪಿ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.